ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಾಕ್ತೇವೆ ಅಂತ ಮಂಗಳೂರಿನಲ್ಲಿ ಬಿಜೆಪಿ ಸಂಸದ ನಳಿನ್ ಕುಮಾರ್ ಕಟೀಲ್ ಬಹಿರಂಗ ಬೆದರಿಕೆ ಹಾಕಿದ್ದಾರೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಾಕ್ತೇವೆ. ಮಂಗಳೂರಿನಲ್ಲಿ ಬಿಜೆಪಿ ಸಂಸದ ನಳಿನ್ ಕುಮಾರ್ ಕಟೀಲ್ ಬಹಿರಂಗ ಬೆದರಿಕೆ. ಕೊಣಾಜಿ ಬಿಜೆಪಿ ಮುಖಂಡನ ಪುತ್ರ ಕಾರ್ತಿಕ್ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಪ್ರಕರಣದ ಆರೋಪಿಗಳನ್ನು ಬಂಧಿಸದಿದ್ದರೆ ಇಡೀ ಜಿಲ್ಲೆಗೆ ಬೆಂಕಿ ಹಚ್ಚುತ್ತೇವೆ. ಆರೋಪಿಗಳ ಬಂಧಿಸಿದ ಪೊಲೀಸರ ವಿರುದ್ಧ ನಳಿನ್ ಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊಣಾಜಿ ಪೊಲೀಸ್ ಠಾಣೆ ಮುಂದೆ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದ್ದು 2 ತಿಂಗಳ ಹಿಂದೆ ಕೊಣಾಜಿ ಬಿಜೆಪಿ ಮುಖಂಡ ಚಂದ್ರಹಾಸ ಪುತ್ರ ಕಾರ್ತಿಕ್ ಕೊಲೆ ನಡೆದಿತ್ತು. ಈ ವಿಚಾರವಾಗಿ ಇವತ್ತು ಮಂಗಳೂರಿನಲ್ಲಿ ಬಿಜೆಪಿ ಸಂಸದ ನಳಿನ್ ಕುಮಾರ್ ಕಟೀಲ್ ಬಹಿರಂಗ ಬೆದರಿಕೆಯನ್ನ ಹಾಕಿದ್ದಾರೆ. ಕೊಣಾಜಿ ಬಿಜೆಪಿ ಮುಖಂಡನ ಪುತ್ರ ಕಾರ್ತಿಕ್ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಪ್ರಕರಣದ ಆರೋಪಿಗಳನ್ನ ಬಂಧಿಸದಿದ್ರೆ ನಾವು ಇಡೀ ಜಿಲ್ಲೆಗೆ ಬೆಂಕಿ ಹಚ್ಚುತ್ತೇವೆ ಅಂತ ಹೇಳಿದ್ದಾರೆ. ಹತ್ತು ದಿನಗಳ ಕಾಲಾವಕಾಶಗಳನ್ನ ಪೊಲೀಸ್ ಇಲಾಖೆ ಕೊಡ್ತೀವಿ, ನಿಮಗೆ ರಕ್ಷಣೆ ಕೊಡ್ಲಿಕ್ಕೆ ಅಸಾಧ್ಯ, ಇವರನ್ನ ಬಂಧಿಸಲಿಕ್ಕೆ ಅಸಾಧ್ಯ ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಾಕ್ಲಿಕ್ಕೆ ನಮಗೆ ಸಾಧ್ಯ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಾಕ್ಲಿಕ್ಕೆ ನಮಗೆ ಸಾಧ್ಯ ಇದೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಾಕ್ತೇವೆ ಅಂತ ಏನೋ ಮಂಗಳೂರಿನಲ್ಲಿ ಇವತ್ತು ಬಿಜೆಪಿ ಸಂಸದ ನಳಿನ್ ಕುಮಾರ್ ಕಟೀಲ್ ಬಹಿರಂಗವಾಗಿ ಬೆದರಿಕೆ ಹಾಕಿದ್ದಾರೆ. ಏನೋ ಆರೋಪಿಗಳನ್ನ ನೀವು ಸೆರೆ ಹಿಡಿದಿಲ್ಲ ಅಂದ್ರೆ ನಾವು ಖಂಡಿತ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಾಕ್ತೇವೆ ಅಂತ ಏನು ಹೇಳಿದ್ದಾರೆ. ಕೊಣಾಜಿ ಬಿಜೆಪಿ ಮುಖಂಡನ ಪುತ್ರ ಕಾರ್ತಿಕ್ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಮಂಗಳೂರಿನಲ್ಲಿ ಬಿಜೆಪಿ ಸಂಸದ ನಳಿನ್ ಕುಮಾರ್ ಕಟೀಲ್ ಬಹಿರಂಗವಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. 10 ದಿನಗಳ ಕಾಲಾವಕಾಶಗಳನ್ನ ಪೊಲೀಸ್ ಇಲಾಖೆ ಕೊಡ್ತೀವಿ, ನಿಮಗೆ ರಕ್ಷಣೆ ಕೊಡ್ಲಿಕ್ಕೆ ಅಸಾಧ್ಯ, ಇವರನ್ನ ಬಂಧಿಸಲಿಕ್ಕೆ ಅಸಾಧ್ಯ ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಾಕ್ಲಿಕ್ಕೆ ನಮಗೆ ಸಾಧ್ಯ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಾಕ್ಲಿಕ್ಕೆ ನಮಗೆ ಸಾಧ್ಯ ಇದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಕ್ಪಾಲ್. ಇದೇನು ಎಲ್ಲರೂ ಬೆದರಿಕೆ ಹಾಕ್ತಿದಾರ ಪೊಲೀಸರಿಗೆ? ಸುಕ್ಪಾಲ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಮತ್ತೊಮ್ಮೆ ಪ್ರಶ್ನೆ ದಿವ್ಯಾ. ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ನಾನಾ ರೀತಿಗಳಿದೆ. ಬಟ್ ಒಂದ್ ಕೊಲೆ ನಡೆದಿದೆ, ಅಫ್ಕೋರ್ಸ್ ಪೊಲೀಸರು ಅವ್ರನ್ನ ಸೆರೆ ಹಿಡಿಬೇಕು. ಆದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ತೇವೆ ಅಂದ್ರೆ ಇದು ಏನ್ ಅರ್ಥ ಇದು ಸುಕ್ಪಾಲ್? ದಿವ್ಯಾ, ಪ್ರಮುಖವಾಗಿ ಈ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಉದ್ರೇಕಕಾರಿಯಾಗಿ ನಳಿನ್ ಕುಮಾರ್ ಅವರು ಮಾತಾಡಿದ್ದಾರೆ. ಅದು ದಾಖಲೆಗಳು ಆಗಿರುವಂತದ್ದು. ಅಂದ್ರೆ ಈ ಒಂದು ಹತ್ಯೆ ನಡೆದು 2 ತಿಂಗಳು ಕಳೆದರೂ ಪೊಲೀಸರು ಯಾವುದೇ ರೀತಿಯಾದಂತಹ ಹಂತಕನನ್ನು ಹಿಡಿಯುವಂತ ಕೆಲಸ ಮಾಡಿಲ್ಲ. ಈ ಪ್ರದೇಶದಲ್ಲಿ ಸಾಕಷ್ಟು ಕೋಮು ಗಲಭೆಗಳಾಗಿದೆ, ಮತ್ತೆ ಹತ್ಯೆಗಳಾಗಿದೆ. ಆಗಿದ್ರೂ ಪೊಲೀಸರು ಎಚ್ಚೆತ್ತುಕೊಳ್ಳಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಆರೋಪಿಯನ್ನ ಬಂಧಿಸಬೇಕನ್ನುವಂತ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನೆ ನಡೆದಿದ್ದು. ಪ್ರತಿಭಟನೆ ನಡೆದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರುವಂತದ್ದು. ಈ ಆರೋಪಿಯನ್ನ 10 ದಿನದ ಒಳಗೆ ಬಂಧಿಸದೇ ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ತೇವೆ ಅನ್ನುವಂಥದ್ದನ್ನ ಹೇಳಿರುವಂತದ್ದು. ಇದು ಈಗ ವಿವಾದಾತ್ಮಕ ಆಗಿರುವಂತದ್ದು. ಸಾಕಷ್ಟು ವಿರೋಧಗಳು ಸಹ ಈ ಒಂದು ಹೇಳಿಕೆಗೆ ಬಂದಿರುವಂತದ್ದು. ದಿವ್ಯಾ, ಪೊಲೀಸರ ನಿರ್ಲಕ್ಷ್ಯಕ್ಕೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಾಕ್ತಾರಂತ ನಳಿನ್ ಕುಮಾರ್ ಕಟೀಲ್ ಅವರು. ಅದೇ ಈ ಬಗ್ಗೆ ನಾವು ನಳಿನ್ ಕುಮಾರ್ ಕಟೀಲ್ ರವರಿಗೆ ಮಾತಾಡಿಸಿದ್ವಿ. ಅವರು ಹೇಳಿರುವ ಪ್ರಕಾರ ನಾನು ಈ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಹೇಳಿಲ್ಲ, ಕೋಮು ದ್ವೇಷ ಹರಡುವಂತ ಹಿನ್ನೆಲೆಯನ್ನು ಇಟ್ಕೊಂಡು ಹೇಳಿಲ್ಲ. ಆದ್ರೆ ದಕ್ಷಿಣ ಕನ್ನಡದ ಜಿಲ್ಲೆಯ ಜನತೆ ರೊಚ್ಚಿಗೆದ್ದಿದ್ದಾರೆ. ಈ ರೀತಿಯ ಹಲ್ಲೆಗಳಾಗ್ತಾ ಇದ್ದು, ಹತ್ಯೆಗಳಾಗ್ತಾ ಇದ್ರು, ಪೊಲೀಸರು ಕಠಿಣ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡದ ಜಿಲ್ಲೆಯ ಜನತೆ ಎಚ್ಚೆತ್ತುಕೊಳ್ತಾರೆ, ಅವರು ರೊಚ್ಚಿಗೆದ್ದಿದ್ದಾರೆ ಅನ್ನುವಂತ ಹೇಳಿಕೆಯ ಹಿನ್ನೆಲೆಯಲ್ಲಿ ಈ ರೀತಿ ಮಾತಾಡಿದೆ ಅನ್ನುವಂಥದ್ದನ್ನ ನಳಿನ್ ಕುಮಾರ್ ಹೇಳಿರುವಂತದ್ದು. ದಿವ್ಯಾ, ಅಫ್ಕೋರ್ಸ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಬಟ್ ಅವರ ಹೇಳಿಕೆಯನ್ನ ನೋಡಿದಾಗ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಅದು ಅರ್ಥ ಕೊಡೋದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾಕೆ ಬೆಂಕಿ ಹಚ್ಚಬೇಕು, ಅವರು ಒಬ್ರು ಬಿಜೆಪಿ ಸಂಸದರಾಗಿ ಈ ರೀತಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಹಜವಾಗಿ ಜನರ ಮನಸ್ಸಲ್ಲಿ ಮೂಡಬಹುದು. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿರುವ ಒಳ್ಳೆ ರೀತಿ ಅಂದ್ರೆ ಸ್ಪಷ್ಟನೆಯನ್ನ ಕೊಡ್ಬೇಕು ಸರಿಯಾದ ರೀತಿನಲ್ಲಿ ಅಲ್ವಾ ಸುಕ್ಪಾಲ್?
ಖಂಡಿತ ದಿವ್ಯ, ಅವರು ಒಬ್ಬರ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ರು ಸಂಸದರಾಗಿದ್ದುಕೊಂಡು ಈ ಹೇಳಬಾರ್ದಿತ್ತು. ಜೊತೆಗೆ ಇದು ಉದ್ರೇಕಕಾರಿಯಾಗಿರುವಂತ ಒಂದು ಹೇಳಿಕೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ತೇನೆ ಅನ್ನುವಂತ ಹೇಳಿಕೆ ನೀಡಿರುವಂತದ್ದು ಖಂಡಿತ ಸರಿಯಲ್ಲ ಅನ್ನುವಂಥದ್ದು ಎಲ್ಲ ಜನರ ಇದಕ್ಕೆ ಸಾಕಷ್ಟು ಖಂಡನೆಗಳು ವ್ಯಕ್ತ ಆಗಿರುವಂತದ್ದು. ಇದಕ್ಕೆ ಒಂದು ಹತ್ಯೆ ಹಿಂದೆ ಪೊಲೀಸರ ನಿರ್ಲಕ್ಷ್ಯ ಇರ್ಬೋದು, ಆದ್ರೆ ಅದರ ಮೇಲೆ ಪೊಲೀಸರಿಗೆ ಒತ್ತಡವನ್ನ ಹಾಕಬೇಕಿತ್ತು. ಅದು ಬಿಟ್ಟು ಈ ರೀತಿಯಾದಂತಹ ಹೇಳಿಕೆಯನ್ನ ಪ್ರತಿಭಟನೆ ಸಂದರ್ಭ ಸಾರ್ವಜನಿಕವಾಗಿ ಹೇಳ್ಕೊಂಡಿರುವಂತದ್ದು ಬಹಳಷ್ಟು ಖಂಡನೀಯಾಗಿರುವಂತದ್ದು ದಿವ್ಯಾ. ಓಕೆ, ಸಾಕಷ್ಟು ಜನ ಅಲ್ಲಿ ಹಿಂದೆ ಕೂಡ ನಿಂತಿದ್ದಾರೆ, ಅವ್ರು ಯಾರು ಕೂಡ ಇದನ್ನ ಅಬ್ಜೆಕ್ಟ್ ಮಾಡಿಲ್ಲ, ವಿರೋಧ ವ್ಯಕ್ತಪಡಿಸ್ಲಿಲ್ವಾ ಆ ಸಂದರ್ಭದಲ್ಲಿ ಈ ರೀತಿ ಹೇಳಿದಾಗ ಸುಕ್ಪಾಲ್? ಇಲ್ಲ, ಆ ಸಂದರ್ಭದಲ್ಲಿ ಎಲ್ರು ಚಪ್ಪಾಳೆ ಹೊಡೆದಿರೋದೇ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ವಿರೋಧಗಳನ್ನ ವ್ಯಕ್ತಪಡಿಸಿಲ್ಲ. ಜೊತೆಗೆ ಅಲ್ಲಿ ಇರುವಂತವರು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರಾಗಿರುವಂತವರು ಈ ಒಂದು ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆ ನಡೆದಿರುವಂತದ್ದು, ಕೋಣಾಜೆ ಪೊಲೀಸರ ಮೇಲೆ ಒತ್ತಡ ತರುವಂತ ಪ್ರತಿಭಟನೆ ನಡೆದಿರುವಂತದ್ದು, ಅಲ್ಲಿ ಈ ರೀತಿಯಾದಂತಹ ಉದ್ರೇಕಕಾರಿ ಭಾಷಣಗಳೇ ನಡೆದಿರುವಂತದ್ದು. ಅದರಲ್ಲೂ ನಳಿನ್ ಕುಮಾರ್ ಕಟೀಲ್ ಹೇಳಿರುವಂತಹ ಹೇಳಿಕೆ ಏನಿದೆ ಅದು ಬಹಳಷ್ಟು ಖಂಡನೀಯಾಗಿರುವಂತದ್ದು ದಿವ್ಯಾ. ಎಸ್, ಧನ್ಯವಾದಗಳು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.